ರೆಕಾರ್ಡಿಂಗ್ ನಿಮಗೆ ಕೊಟ್ಟಿದ್ದೇನೆ. ಮತ್ತೆ ಯಾರಿಗೆಲ್ಲ ರೆಕಾರ್ಡಿಂಗ್ ಬೇಕು ನೀವು ಹ್ಯಾಂಡ್ ರೈಸ್ ಕೊಡಿ, ನಾನು ರೆಕಾರ್ಡಿಂಗ್ ಅನ್ನು ಕೊಡ್ತೇನೆ. Okay, welcome madam, all the best. Thank you so much for your wonderful edification, sir. Sharing option idೆಯಾ sir? ಹಾ, sharing option ಇದೆ. ಎಲ್ಲ ಕೊಟ್ಟಿದ್ದೇನೆ, ನೀವು ಸ್ಕ್ರೀನ್ ಶೇರ್ ಕೊಟ್ಕೊಳ್ಳಿ. Okay sir. ರೆಕಾರ್ಡಿಂಗ್ ಯಾರಿಗಾದ್ರೂ ಬೇಕಂದ್ರೆ ನೀವು ಹ್ಯಾಂಡ್ ರೈಸ್ ಕೊಡಿ, ನಾನು ನಿಮ್ಗೆ ಸಿಗ್ನಲ್ ಕೊಡಿ, ನಾನು ನಿಮ್ಗೆ ರೆಕಾರ್ಡಿಂಗ್ ಲೋಡ್ ಮಾಡ್ತೇನೆ. ಓಕೆ ಮ್ಯಾಮ್, ಕರೆಕ್ಟ್ ಬಂದಿದೆ, ಸ್ಟಾರ್ಟ್ ಮಾಡಿ. Okay. Good morning everyone. This is Lavanya from Shivamogga. Today I am going to discuss about business opportunity meeting. Before coming to this concept, I have to give some idea about today's reality. Andre today's reality ಬಗ್ಗೆ ನನಗೆ ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ. That is, every individual is looking for first one, mainly they focus on financial security. It means ಭದ್ರತೆ. ಈ ಭದ್ರತೆನ ನೋಡ್ತಾ ಇರ್ತಾರೆ. And then they go after income source like ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರ್ಬೋದು. ಈ ರೀತಿ ಬೇರೆ ಬೇರೆ ಜಾಬ್ ಮಾಡ್ತಾ ಓಲ್ ಡೇ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿರೋದ್ರಿಂದ ಅವರಿಗೆ ಟೈಮ್ ಫ್ರೀಡಮ್ ಇಲ್ಲ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ಅಂಡ್ ಮೇನ್ ಆಗಿ ಸ್ಟ್ರೆಸ್ಫುಲ್ ವರ್ಕ್ ಇರೋದ್ರಿಂದ ಹೆಲ್ತ್ ಅನ್ನ ಹಾಳು ಮಾಡ್ಕೋತಿರ್ತಾರೆ. ಇದು ನಮ್ಮ ರಿಯಾಲಿಟಿ. ಬಟ್ ನಮ್ಮ ಕಂಪನಿ DXN which promotes health first, it gives health benefit products. ಇದನ್ನ ನಾವು ಕನ್ಸ್ಯೂಮ್ ಮಾಡಿ ಸ್ಯಾಟಿಸ್ಫೈಡ್ ಕನ್ಸ್ಯೂಮರ್ ಆದಾಗ ಕಂಪನಿ ನಮಗೆ ಬಿಸ್ನೆಸ್ ಆಪರ್ಚುನಿಟಿನ ಕೊಡುತ್ತೆ. ಈ ಬಿಸ್ನೆಸ್ ಆಪರ್ಚುನಿಟಿ ಯೂಸ್ ಮಾಡಿಕೊಂಡು ನಾವು ಇನ್ಕಮ್ ಅನ್ನ ಜನರೇಟ್ ಮಾಡ್ಕೋಬಹುದು. ಇನ್ಕಮ್ ಜನರೇಟ್ ಆದಾಗ ಸೆಕ್ಯೂರಿಟಿ ಬಂದೇ ಬರತ್ತಲ್ವಾ, ಅಂಡ್ ದೆನ್ ಟೈಮ್ ಫ್ರೀಡಮ್ ಕೂಡ ಕಂಪ್ಲೀಟ್ ಆಗಿ ಸಿಗ್ತಾ ಹೋಗುತ್ತೆ. ಇದು ಹೇಗೆ ಸಿಗತ್ತೆ ಅಂತ ನಾನು ಕಂಪ್ಲೀಟ್ ಆಗಿ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಹೇಳ್ತಾ ಹೋಗ್ತೇನೆ. ನೆಕ್ಸ್ಟ್, ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಎ ಡ್ರೀಮ್. ಕನ್ಸ್ ಯಾರಿಗಿರಲ್ಲ ಹೇಳಿ? ಒಂದ್ ಕಡೆ ಅಬ್ದುಲ್ ಕಲಾಂ ಅವ್ರು ಹೇಳಿರೋ ಹಾಗೆ, ಡ್ರೀಮ್ಸ್ ಈಸ್ ನಾಟ್ ವಾಟ್ ಯು ಸಿ ಇನ್ ಸ್ಲೀಪ್, ಇಸ್ ದ ಥಿಂಗ್ ವಿಚ್ ಡಸಂಟ್ ಲೆಟ್ ಯು ಸ್ಲೀಪ್. ಕರೆಕ್ಟ್ ಅಲ್ವಾ? ಬಿಕಾಸ್ ನಮ್ಗೆ ಮಲ್ಗೋದಕ್ಕೆ ಬಿಡದೆ ಇರೋ ಅಂತದ್ದೇ ನಿಜವಾದ ಕನಸು. ಬಟ್ ಆ ಕನಸುಗಳೆಲ್ಲ ನೂರಾಗ್ತಿದೆ. ಯಾಕಂದ್ರೆ ವಿ ಹ್ಯಾವ್ ನೋ ಮನಿ, ಕಾಸೇ ಇಲ್ಲ. ಕಾಸಿಲ್ಲ ಅಂದ್ರೆ ಏನ್ ಮಾಡೋದಕ್ಕೂ ಆಗಲ್ಲ. ಆಗ ಏನು ದಾರಿ ಕಾಣದೆ ಇರುವಾಗ ಎಷ್ಟೋ ಜನ ರೈತರು ಸೂಸೈಡ್ ಮಾಡ್ಕೊಂಡಿರೋದನ್ನ ನಾವು ಡೈಲಿ ಲೈಫ್ ಅಲ್ಲಿ ನೋಡ್ತಾ ಇದೀವಿ. ಅಂಡ್ ಮನಿ ಪ್ರಾಬ್ಲಮ್ ಇಂದ EMI ಪ್ರಾಬ್ಲಮ್ಸ್ ಇರ್ಬೋದು, ಮಕ್ಕಳಿಗೆ ಎಜುಕೇಶನ್ ಕೊಡ್ಸೋದಿರ್ಬೋದು, ಈ ರೀತಿ ಸಾಕಷ್ಟು ಪ್ರಾಬ್ಲಮ್ಸ್ ನ ಫೇಸ್ ಮಾಡೋ ಸಿಚುವೇಶನ್ ನಮ್ಮ ಡೈಲಿ ಲೈಫ್ ಅಲ್ಲಿ ನಾವು ನೋಡ್ತಿದ್ದೀವಿ. ಅಂಡ್ ಮನಿ ಪ್ರಾಬ್ಲಮ್ ತರಾನೇ ನೋ ಟೈಮೇ ಇರೋದಿಲ್ಲ. ಬಿಕಾಸ್ ವಿ ಡೋಂಟ್ ಮೇಕ್ ದಿ ಟಫ್ ಚಾಯ್ಸಸ್. ಟಫ್ ಚಾಯ್ಸ್ ಮಾಡದೇ ಇರುವಾಗ ಇನ್ಕಮ್ ಜಾಸ್ತಿ ಜನರೇಟ್ ಆಗಲ್ಲ. ಆಗ ನಾವು ಫುಲ್ ಟೈಮ್ ಜಾಬ್ನ ಮಾಡಲೇಬೇಕಾಗತ್ತೆ. ಈ ರೀತಿ ಜನ ಸ್ಟ್ರೆಸ್ಗೆ ಒಳಗಾಗಿದ್ದಾರೆ. ಸ್ಟ್ರೆಸ್ ಅಂದ್ರೆ ನೋಡಿ, ಟನ್ಸ್ ಆಫ್ ಸ್ಟ್ರೆಸ್. ಸ್ಟ್ರೆಸ್ ಈಸ್ ನೋನ್ ಟು ಬಿ ಅಸೋಸಿಯೇಟೆಡ್ ವಿತ್ 70 to 80% ಆಫ್ ಹೆಲ್ತ್ ಪ್ರಾಬ್ಲಮ್ಸ್. ಈ ಒತ್ತಡದಿಂದ 70% ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಿದೆ. ಅಂಡ್ ಸ್ಟ್ರೆಸ್ ಓರಿಯೆಂಟೆಡ್ ಡಿಸೀಸ್ ಅಂತಾನೆ ಇದೆ. ಅದನ್ನ ನಾವು ಮುಂದೆ ನೋಡೋಣ. ದೆನ್ ನೆಕ್ಸ್ಟ್, we sacrifice our dreams because of income. ಇನ್ಕಮ್ಮೇ ಜನರೇಟ್ ಆಗಿಲ್ಲ ಅಂದ್ರೆ ನಮ್ಮ ಕನಸು ನನಸು ಮಾಡ್ಕೊಳ್ಳೋಕೆ ಆಗಲ್ಲ. ಅಂಡ್ ಡ್ರೀಮ್ಸ್ ಲೈಕ್ ಹ್ಯಾವಿಂಗ್ ಬಿಗ್ ಹೌಸ್, ಅಂದ್ರೆ ನಾವು ತುಂಬಾ ದೊಡ್ಡ ಮನೆ ಕಟ್ಬೇಕಂತ ಇರುತ್ತೆ, ಅದನ್ನ ಸ್ಯಾಕ್ರಿಫೈಸ್ ಮಾಡ್ತಾ ಹೋಗ್ತೀವಿ. ದೆನ್ ಗುಡ್ ಎಜುಕೇಶನ್ ಟು ಅವರ್ ಕಿಡ್ಸ್, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಸ್ಬೇಕಂತ. ಎಸ್ ಸರ್? ಓಕೆ, ಕಂಟಿನ್ಯೂ. ಹಾ, ಓಕೆ. ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಸ್ಬೇಕಂತ ಇರುತ್ತೆ, ಅದು ಸ್ಯಾಕ್ರಿಫೈಸ್ ಆಗತ್ತೆ. ದೆನ್ ಗುಡ್ ಲೈಫ್ ಸ್ಟೈಲ್, ಈ ರೀತಿ ಎಲ್ಲಾ ಡ್ರೀಮ್ಸ್ ಅನ್ನ ಸ್ಯಾಕ್ರಿಫೈಸ್ ಮಾಡ್ಕೋತಾ ಒಂದು ಅಡ್ಜಸ್ಟ್ಮೆಂಟ್ ಲೈಫ್ ಅನ್ನ ಲೀಡ್ ಮಾಡ್ಕೋತಿರ್ತೀವಿ. ದೆನ್ ತುಂಬಾ ಜನ ತಮ್ಮ ಖರ್ಚನ್ನ, ದಟ್ ಈಸ್ ಎಕ್ಸ್ಪೆನ್ಸಸ್ ಅನ್ನ ಕಡಿಮೆ ಮಾಡ್ತಾ ಹೋಗ್ತಾರೆ. ಲೈಕ್ 2 ಲೀಟರ್ ಹಾಲು ಬೇಕಿರತ್ತೆ, ಬಟ್ ಅದನ್ನ 1 ಲೀಟರ್ಗೆ ಕಡಿಮೆ ಮಾಡ್ಕೊಳ್ಳೋದಿರ್ಬೋದು. ಅಂಡ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಇರ್ಬೋದು, ದೆನ್ ಡ್ರೆಸ್ಸಸ್ ಇರ್ಬೋದು, ದೆನ್ 4 ವೀಲರ್ ಬೇಕಿರತ್ತೆ, ಅದು 2 ವೀಲರ್ಗೆ ಕನ್ಸಿಸ್ಟ್ ಮಾಡೋದಿರ್ಬೋದು. ಈ ರೀತಿ ವಿ ಸ್ಟಾರ್ಟೆಡ್ ಟು ಅಡ್ಜಸ್ಟ್ ವಾಟ್ ವಿ ಹ್ಯಾವ್. ನಮ್ಮ ಹತ್ರ ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋತಾ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಇದನ್ನ ನಾವು the reason for today reality, we miss to see the alternative option to face the
ರಿಯಾಲಿಟಿ. ಅಂದ್ರೆ ನಮ್ಗೆ ಅವಕಾಶ ಇಲ್ಲ, ಏನ್ ಮಾಡೋದಂತಾನೆ ಗೊತ್ತಿಲ್ಲ ನಮ್ಗೆ. ಆದ್ರಿಂದ ಏನ್ ಮಾಡೋದು, ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚ್ಕೊಂಡು ಇದ್ದಿದ್ರಲ್ಲೇ ಮೇಂಟೈನ್ ಮಾಡ್ತಾ ಎಕ್ಸ್ಪೆನ್ಸಸ್ ಅನ್ನ ಕಟ್ ಮಾಡ್ಕೊಂಡು ಇರ್ಬೇಕಾಗತ್ತೆ. ಆದ್ರೆ ನಾನ್ ಹೇಳ್ತೀನಿ ಕೇಳಿ, ನಿಮ್ಗೆ ಒಂದು ಒಳ್ಳೆ ಅವಕಾಶ ಇದೆ, ನೀವು ಸ್ಯಾಕ್ರಿಫೈಸ್ ಮಾಡ್ಬೋದು ನಿಜ, ಬಟ್ ಇಲ್ಲಿ ನಿಮ್ಗೆ ಇನ್ಕ್ರೀಸಿಂಗ್ ಯುವರ್ ಇನ್ಕಮ್ ಮಾಡ್ಕೋಬಹುದು. ಮನೆಯಲ್ಲೇ ಕೂತು ನಮ್ಮ ಇನ್ಕಮ್ ಅನ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಅದನ್ನ ಹೇಗೆ ಇನ್ಕಮ್ ಅನ್ನ ಇನ್ಕ್ರೀಸ್ ಮಾಡ್ಬೋದು ಅಂತ ಥಿಂಕ್ ಮಾಡ್ಬೇಕಲ್ಲ. ನಾವು ಥಿಂಕ್ ಮಾಡ್ಬೇಕು, ಇದಕ್ಕೇನಾದ್ರೂ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಂಡ್ ಬೆಳಿಗ್ಗೆಯಿಂದ ಸಂಜೆ ತನಕ ದುಡಿಬೇಕಾ ಅಂತ ಯೋಚನೆ ಬರುತ್ತೆ. ಬಟ್ ನೋ, ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ ಆಫ್ ಲಿವಿಂಗ್ ಪ್ರೆಸೆಂಟ್ ಇನ್ಕಮ್ ಸ್ಟ್ರೀಮ್. ನೀವು ಏನ್ ಜಾಬ್ ಮಾಡ್ತಿರ್ತೀರಿ ಅವ್ರ ಎಜುಕೇಶನ್ ಜೊತೆಗೆ ಪರ್ ಡೇ 2 to 3 hours ಟೈಮ್ DXNಗೆ ಹಾಕಿದ್ರೆ ಸಾಕು. ನಿಮ್ಮ ಎಲ್ಲ ಏನೇ ಕನ್ಸಿರ್ಲಿ ಆ ಎಲ್ಲಾ ಕನ್ಸನ್ನ DXN ಮೂಲಕ ನನ್ಸ್ ಮಾಡ್ಕೋಬಹುದು. ಸೊ ಹೌ ಟು ಇನ್ಕ್ರೀಸ್ ಅವರ್ ಇನ್ಕಮ್ ವಿತೌಟ್, ಅಂದ್ರೆ ಹೇಗೆ ಅಂದ್ರೆ, ಫಸ್ಟ್ ಒನ್, ಬಿಗ್ ಮನಿ ಟು ಇನ್ವೆಸ್ಟ್. ಇದ್ರಲ್ಲಿ ಏನಾದ್ರು ಬಿಗ್ ಮನಿ ಇನ್ವೆಸ್ಟ್ ಮಾಡ್ಬೇಕಂತ ಯೋಚನೆ ಬರುತ್ತೆ. ಬಟ್ ನಾನ್ ಹೇಳ್ತೀನಿ ಕೇಳಿ, ನಮ್ದ್ರಲ್ಲಿ ಬಿಗ್ ಮನಿ ಅಂತ ಇನ್ವೆಸ್ಟ್ ಮಾಡ್ಬೇಕಂತ ಏನಿಲ್ಲ. ನಾವು ಮನೆಯಲ್ಲೇ ಒಂದು ಶಾಪ್ ಓಪನ್ ಮಾಡಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 20,000 ಹಾಕಿದ್ರೆ ಸಾಕು. ಅಂಡ್ ನೆಕ್ಸ್ಟ್, ಗಿವಿಂಗ್ ಯುವರ್ ಡೆಡಿಕೇಟೆಡ್ ಟೈಮ್, 2 ರಿಂದ 3 ಗಂಟೆ ಟೈಮ್ ಸಾಕು, ಡೆಡಿಕೇಟೆಡ್ ಟೈಮ್ ಕೊಡಿ. ಅಂಡ್ ದೆನ್ ನಮ್ಮ ಜಾಬ್ ಆರ್ ಎಜುಕೇಶನ್ ಜೊತೆಗೆ ಬಿಸ್ನೆಸ್ ಮಾಡ್ಬೋದು. Then next, if there is a will, there is a way. That is multi-level marketing, the best option, because ಇದರಲ್ಲಿ ಸ್ಮಾಲ್ ಸ್ಟಾರ್ಟ್ಅಪ್ ಇರುತ್ತೆ, ದೆನ್ ಆಪರ್ಚುನಿಟಿ ಫಾರ್ ಆಲ್ ಇರುತ್ತೆ. ನಮ್ಮ ಕಂಪನಿನಲ್ಲಿ ಯಾರು ಡಿಗ್ರಿ ಮಾಡಿದ್ದೀರಾ, MSc ಮಾಡಿದ್ದೀರಾ, MPhil ಮಾಡಿದ್ದೀರಾ, ಅಥವಾ MD ಮಾಡಿದ್ದೀರಾ, ಡಾಕ್ಟರೇಟ್ ಮಾಡಿದ್ದೀರಾ ಅಂತ ಯಾರು ಕ್ವಾಲಿಫಿಕೇಶನ್ ಕೇಳೋದಿಲ್ಲ. ಜಸ್ಟ್ 18 years ಆಗಿದ್ರೆ ಸಾಕು, ಯಾರಾದ್ರೂ ಬಿಸ್ನೆಸ್ ಮಾಡ್ಬೋದು. ದೆನ್ ನೆಕ್ಸ್ಟ್, ರೆಸಿಡಿಯಲ್ ಇನ್ಕಮ್ ಇರುತ್ತೆ. ನೀವು ಒಂದು ಲೆವೆಲ್ ವರ್ಗೂ ವರ್ಕ್ ಮಾಡ್ತೀರಿ ಅಷ್ಟೇ, ಅಂಡ್ ಆಮೇಲೆ ನಿಮ್ಗೆ ರಿಟೈರ್ಮೆಂಟ್ ಸಿಕ್ಬಿಡತ್ತೆ. ದೆನ್ ಅಟ್ರಾಕ್ಟಿವ್ ಹೋಮ್ ಬೇಸ್ಡ್ ಬಿಸ್ನೆಸ್ ಇರುತ್ತೆ, ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ಬೋದು. ದೆನ್ $100 billion ಇಂಡಸ್ಟ್ರಿ, ಇದು ಸ್ಟಾರ್ಟ್ ಆಗಿ ಬಿಲಿಯನ್ ಇಯರ್ಸ್ ಆಗಿದೆ, ಬಟ್ ನಮ್ಮ ದೇಶದಲ್ಲಿ 20 years ಆಗಿದೆ. ಸೊ ನೀವು ಮನ್ಸ್ ಮಾಡಿದ್ರೆ ಟೈಮ್ ಫ್ರೀಡಮ್ ತಗೊಂಡು ಮಿಲಿಯನಿಯರ್ ಆಗೋ ಚಾನ್ಸಸ್ ಕೂಡ ಇದರಲ್ಲಿ 100% ಇದೆ. ಸೊ ನೆಕ್ಸ್ಟ್ ಏನಂತ ನೋಡೋಣ, MLM ಆಸ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಬಿಕಾಸ್ ಇದರಲ್ಲಿ ನೋ ಮಿಡಲ್ ಮ್ಯಾನ್ಸ್ ಇರಲ್ಲ, ನೋ ಟ್ರೆಡಿಷನಲ್ ಔಟ್ಲೆಟ್ಸ್ ಅಂಡ್ ನೋ ಅಡ್ವರ್ಟೈಸ್ಮೆಂಟ್ಸ್ ಇರೋದಿಲ್ಲ, ಇದೆಲ್ಲ ಇರೋದಿಲ್ಲ. ಯಾಕಂದ್ರೆ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಒಂದು ಸೋಪ್ ಅನ್ನ 20 rupeesಗೆ ಪ್ರಿಪೇರ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ, ಬಟ್ ನಮ್ಗೆ ಅದು 120 rupeesಗೆ ಸಿಕ್ಬಿಡತ್ತೆ, ಮಾರ್ಕೆಟ್ ಅಲ್ಲಿ ಸಿಗತ್ತೆ. ಸೊ ಥಿಂಕ್ ಆಫ್ ಇಟ್, ಇನ್ನ 100 rupees ಎಲ್ಲೋಯ್ತು? ಅದು ಮಿಡಲ್ ಮ್ಯಾನ್ಸ್ ಲೈಕ್ ಡೀಲರ್ಸ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಅಂಡ್ ಅಡ್ವರ್ಟೈಸ್ಮೆಂಟ್ಗೆ ಹೋಗಿರುತ್ತೆ. ಬಟ್ ಇಲ್ಲಿ ಅಂದ್ರೆ ನಮ್ಮ ಕಂಪನಿಯಲ್ಲಿ ಹಾಗಾಗಲ್ಲ, DXN ಅಲ್ಲಿ ಹಾಗಾಗಲ್ಲ. ಅಲ್ಲೇನು ಲಾಸ್ ಅಂದ್ರೆ, ಅಲ್ಲೇನು ಮಿಡಲ್ ಮ್ಯಾನ್ಸ್ಗೆ ಗೇನ್ ಆಗಿರತ್ತೆ, ಅದನ್ನೆಲ್ಲ ಕಂಪನಿ ನಮ್ಗೆ ಕೊಡತ್ತೆ. ಬಿಕಾಸ್ ಇಲ್ಲಿ ಮೌತ್ ಟು ಮೌತ್ ಅಡ್ವರ್ಟೈಸ್ಮೆಂಟ್ ಇರತ್ತೆ. ದೆನ್ ನಾವು ಯಾವುದೇ ಕಂಪನಿನನ್ನ ಸೆಲೆಕ್ಟ್ ಮಾಡುವಾಗ 3 factors ಕನ್ಸಿಡರ್ ಆಗುತ್ತೆ. ಫಸ್ಟ್ ಒನ್, ಕಂಪನಿ ಸ್ಟೆಬಿಲಿಟಿ ಇಂಪಾರ್ಟೆಂಟ್. ಬಿಕಾಸ್ ಯಾಕಂದ್ರೆ ಅದು ಫೌಂಡರ್ ಯಾರು, ಎಷ್ಟು ವರ್ಷದಿಂದ ಇದೆ, ಅದೆಲ್ಲ ನಾವು ಥಿಂಕ್ ಮಾಡಬೇಕು. ದೆನ್ ಪ್ರಾಡಕ್ಟ್ ಸುಪೀರಿಯಾರಿಟಿ, ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೋಬೇಕು. ಅಂಡ್ ದೆನ್ ಜನರಾಸಿಟಿ ಆಫ್ ಮಾರ್ಕೆಟಿಂಗ್ ಪ್ಲಾನ್, ಇದನ್ನ ನಾವು ಒಂದ್ ನೋಡ್ತಾ ಹೋಗೋಣ. ದೆನ್ ನೆಕ್ಸ್ಟ್, ಕಂಪನಿ ಲೋಗೋ ನೋಡ್ತಾ ಹೋಗಿ, ಅದರಲ್ಲಿ ನಮ್ಮ ನ್ಯಾಷನಲ್ ಫ್ಲಾಗ್ ಅಲ್ಲಿ ಹೇಗೆ 3 colors ಸಿಂಬಲೈಸ್ ಆಗಿದೆಯೋ, ಅಂದ್ರೆ ನಮ್ಮ ಬಾವುಟದಲ್ಲಿ ಹೇಗೆ 3 ಕಲರ್ ಇರುತ್ತೋ ಅದೇ ರೀತಿ ನಮ್ಮ ಲೋಗೋದಲ್ಲೂ 3 colors ಇದೆ. ಲೈಕ್ ಫಸ್ಟ್, ರೆಡ್ ಕಲರ್ ಇಂಡಿಕೇಟ್ಸ್ ರೈಸಿಂಗ್ ಸನ್ ಅಂಡ್ ಗ್ರೀನ್ ಇಂಡಿಕೇಟ್ಸ್ ವಿಟಾಲಿಟಿ ಅಂಡ್ ಗ್ರೋತ್, ದೆನ್ ಬ್ಲೂ ಇಂಡಿಕೇಟ್ಸ್ ವಾಟರ್. ದೆನ್ DXN ಅಂದ್ರೆ ಡ್ಯಾಕ್ಸನ್ ಅಂತ, ಇಟ್ ಸ್ಟ್ಯಾಂಡ್ಸ್ ಫಾರ್ ಟ್ರಸ್ಟ್ ವರ್ತಿ. ಇಟ್ ಮೀನ್ಸ್ ನೀವು ನಮ್ಮನ್ನು ನಂಬಬಹುದು. ಅಂಡ್ ಇಂಟೆಗ್ರಿಟಿ ಅಂದ್ರೆ ನಮ್ಮಲ್ಲಿ ಮೋಸ, ವಂಚನೆ, ದಗ ಏನು ಇರೋದಿಲ್ಲ. ಅಂಡ್ ದೆನ್ ನಾವು ಯಾವಾಗ್ಲೂ ಹ್ಯಾಪಿಯಾಗಿ ಇರ್ತೀವಿ. ದಿಸ್ ಆರ್ ಆಲ್ ದ ವಿಷನ್ಸ್ ಆಫ್ ಅವರ್ ಕಂಪನಿ. ದೆನ್ ನೆಕ್ಸ್ಟ್, ಒಂದು ಜೋರಾಗಿ
ಕ್ಲಾಪ್ ಮಾಡಬೇಕು ಒಬ್ಬ ಸ್ಪೆಷಲ್ ಪರ್ಸನ್ಗೆ. ಇಟ್ ಈಸ್ ಫೌಂಡರ್ ಆಫ್ ಅವರ್ ಕಂಪನಿ ಡಾಕ್ಟರ್ ಲಿಮ್ ಸಿಯೋಜಿನ್, and ಇವರು ಫೌಂಡರ್ ಅಂಡ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಫ್ DXN. Then he made 10 years research in mushroom, and ಇವರ ಕ್ವಾಲಿಫಿಕೇಶನ್ ನೋಡಿದ್ರೆ he is graduate in IIT Kanpur, PhD in holistic medicine and Doctor of Science. Then next, ನಮ್ಮ ಕಂಪನಿಯ ವಿಷನ್ ಸ್ಟೇಟ್ಮೆಂಟ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್. ಆರೋಗ್ಯ ನೆಮ್ಮದಿ ಭಾಗ್ಯ. ಹೆಲ್ತ್ ಮತ್ತೆ ವೆಲ್ತ್ ಇದ್ರೆ ಹ್ಯಾಪಿನೆಸ್ ಆಟೋಮೆಟಿಕ್ ಆಗಿ ಬಂದೇ ಬರುತ್ತಲ್ವಾ. ದೆನ್ ನೆಕ್ಸ್ಟ್ ಕಂಪನಿಯ ಬಗ್ಗೆ ಹೇಳೋದಾದ್ರೆ ಇಟ್ ಇಸ್ ಫೌಂಡೆಡ್ ಇನ್ 1993 ಅಂಡ್ ಪ್ರೈಮರಿಯಾಗಿ ಗ್ಯಾನೋಡಾಮಾ ಬೇಸ್ಡ್ ಪ್ರಾಡಕ್ಟ್ಸ್ ಅನ್ನ ತಯಾರು ಮಾಡಿದ್ದಾರೆ. ಅಂಡ್ ಕಂಪನಿ ಆಲ್ರೆಡಿ 180 ರಾಷ್ಟ್ರಗಳಲ್ಲಿ ಆಫೀಸ್ ಇದೆ ಅಂಡ್ ನೆಟ್ವರ್ಕ್ 200 ದೇಶಗಳಲ್ಲಿ ಬೆಳ್ದೋಗಿದೆ. ಮತ್ತೆ ಕಂಪನಿಗೆ ಸ್ಟ್ರಾಂಗ್ ಫಿನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನಾವೇನು ವರಿ ಆಗೋ ನೆಸಿಟಿನೇ ಇಲ್ಲ. ನೆಕ್ಸ್ಟ್, ನಮ್ಮ ಕಂಪನಿಯ ಸೀಕ್ರೆಟ್ ಏನಂದ್ರೆ ಒನ್ ವರ್ಡ್ ಒನ್ ಮಾರ್ಕೆಟ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಯಾವ ಕಂಪ್ನಿನೂ ಇಲ್ಲ. ಬಿಕಾಸ್ ಯಾಕಂದ್ರೆ ನಾವು ಶಿವಮೊಗ್ಗದಲ್ಲಿ ಜಾಯಿನ್ ಆಗಿ ಬೇರೆ ಕಂಟ್ರಿನಲ್ಲಿ ಬಿಸ್ನೆಸ್ ಮಾಡಬೇಕು ಅಂದ್ರೆ ಬೇರೆ ಬೇರೆ ಕಂಪ್ನಿನಲ್ಲಿ ಹೇಗಾಗತ್ತೆ ಅಂದ್ರೆ ಅಲ್ಲೇ ಲೋಕಲೈಟ್ಸ್ ನಮ್ಗೆ ಬೇಕು. ಬಟ್ ನಮ್ಮ ಕಂಪನಿ DX ನಲ್ಲಿ ಹಾಗಾಗಲ್ಲ. ನಾವು ಶಿವಮೊಗ್ಗದಲ್ಲಿ ಜಾಯಿನ್ ಆಗ್ಬಿಟ್ಟು ಬೇರೆ ವರ್ಲ್ಡ್ ಎಲ್ಲಿ ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು. ಸೊ ವೆಲ್ಕಮ್ ಟು ದ ಫಾಸ್ಟೆಸ್ಟ್ ಗ್ರೋಯಿಂಗ್ MLM ಕಂಪನಿ ಇನ್ ದ ವರ್ಲ್ಡ್. ದೆನ್ DXN ಸ್ಪೆಷಾಲಿಟಿ ಇನ್ನೊಂದು ಏನಂದ್ರೆ ಒನ್ ಡ್ರ್ಯಾಗನ್ ಕಂಪನಿ. ಬಿಕಾಸ್ ಆಲ್ ಅಂಡರ್ ಒನ್ ರೂಫ್. ನಮ್ದೇ ಆದಂತ ಓನ್ ಫಾರ್ಮ್ಲ್ಯಾಂಡ್ ಇದೆ. ಫಾರ್ಮ್ಲ್ಯಾಂಡ್ 65 ಎಕರೆನಲ್ಲಿ ಮಲೇಷ್ಯಾದಲ್ಲಿದೆ. ಅಂಡ್ ನೆಕ್ಸ್ಟ್ 100% ಓನ್ ಫ್ಯಾಕ್ಟರೀಸ್ ಅಂಡ್ ಆಲ್ಸೋ 100% ಓನ್ ಮಾರ್ಕೆಟಿಂಗ್ ಪ್ಲಾನ್ ಇರೋದ್ರಿಂದ ನಿಮ್ಗೆ ಏನು ಮೋಸ ವಂಚನೆ ಇದ್ದಾಗ ಇದರಲ್ಲಿ ಆಗೋದಿಲ್ಲ. ನೆಕ್ಸ್ಟ್, ಕಮಿಂಗ್ ಟು ದ ಪ್ರೊಡಕ್ಷನ್ ಟೆಕ್ನಾಲಜಿ ಲೈಕ್ ಟಿಶ್ಯೂ ಕಲ್ಚರ್ ಇರ್ಬೋದು. ಇಟ್ ಮೀನ್ಸ್ ಟಿಶ್ಯೂ ಕಲ್ಚರ್ ಅಂದ್ರೆ ಒಂದು ಬಯೋಟೆಕ್ನಾಲಜಿ ಲ್ಯಾಬ್ ಅಲ್ಲಿ ಒಂದು ಟಿಶ್ಯೂನ ಪ್ಲಾಂಟ್ ಇಂದ ಸಪರೇಟ್ ಮಾಡಿ ಸ್ಟೆರಿಲೈಸೇಷನ್ ಮಾಡಿ ಬೆಳೆಸಿರ್ತಾರೆ. ದೆನ್ ನೆಕ್ಸ್ಟ್ ಆರ್ಗ್ಯಾನಿಕ್ ಕಲ್ಟಿವೇಶನ್ ಇರ್ಬೋದು. ದೆನ್ ಕೋಲ್ಡ್ ಪ್ರೊಸೆಸಿಂಗ್, ಫೈಬರ್ ಸೆಪರೇಷನ್, ಮೈಕ್ರೋಸ್ಪೋರ್ ಪೋಲರೈಸೇಷನ್, ದೆನ್ ಅಲ್ಟ್ರಾವೈಲೆಟ್ ಟ್ರೀಟ್ಮೆಂಟ್. ನೆಕ್ಸ್ಟ್ ಪ್ರಾಡಕ್ಟ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಫುಡ್ ಸಪ್ಲಿಮೆಂಟ್ಸ್ ಇದೆ, ಪರ್ಸನಲ್ ಕೇರ್, ಬಿವರೇಜಸ್, ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್. ಈ ರೀತಿ 4 ಡಿವಿಷನ್ ಅಲ್ಲಿ ನಮ್ಗೆ ಪ್ರಾಡಕ್ಟ್ ಸಿಗ್ತಿರೋದ್ರಿಂದ ಎಲ್ರಿಗೂ ಆರೋಗ್ಯ ನೆಮ್ಮದಿ ಭಾಗ್ಯ ಸಿಗೋದ್ರಲ್ಲಿ ಡೌಟೇ ಇಲ್ಲ. ದೆನ್ ನಮ್ಮ ಕಂಪನಿಗೆ ಪ್ರಾಡಕ್ಟ್ಸ್ ನೋಡಿದ್ವಿ. ಕಂಪನಿಗೆ ಹಲವಾರು ಸರ್ಟಿಫಿಕೇಟ್ಸ್ ಬಂದಿದೆ. ಲೈಕ್ TGA ಇರ್ಬೋದು, GMP, ISO 14001, ISO 2001, halal certificate and direct selling. all the certificates DXN ಗೆ ಸಿಕ್ಕಿದೆ. ದೆನ್ ನಮ್ಮ ಫೌಂಡರ್ ಅಂದ್ರೆ ಡಾಕ್ಟರ್ ಲಿಮ್ ಸರ್ಗೆ ನಮ್ಮ ಭಾರತದಲ್ಲಿ ಹೇಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸ್ತಾರೋ ಅದೇ ರೀತಿ ಮಲೇಷಿಯನ್ ಗವರ್ಮೆಂಟ್ ಅವ್ರಿಗೆ ದಾತೋಶ್ರೀ ಅವಾರ್ಡ್ ಅನ್ನ ಕೊಟ್ಟು ಗೌರವಿಸಿದ್ದಾರೆ. ಅಂಡ್ ನಮ್ಮ ಕಂಪನಿಗೆ ವರ್ಲ್ಡ್ ವೈಡ್ ರಿಕಗ್ನಿಷನ್ ಸಿಕ್ಕಿರೋದನ್ನ ನೋಡ್ಬೋದು. ದೆನ್ ನಮ್ಮ DXN ಆಫೀಸ್ ಚೆನ್ನೈ ಅಂಡ್ ನ್ಯೂ ದಿಲ್ಲಿ ಮತ್ತೆ ಸಾಕಷ್ಟು ಕಡೆ ಇದೆ. ದೆನ್ ಮುಂದೆ ನೋಡ್ತಾ ಹೋದ್ರೆ ಎ ಕಂಪನಿ ವಿಚ್ ಪ್ರಮೋಟ್ಸ್ ಹೆಲ್ತ್ ಅಂಡ್ ವೆಲ್ತ್ ವಿತ್ ಎ ಯುನೀಕ್ ಕಾನ್ಸೆಪ್ಟ್. ಬಿಕಾಸ್ ಯಾಕಂದ್ರೆ ಹೆಲ್ತ್ ಇದ್ದು ವೆಲ್ತ್ ಇಲ್ಲ ಅಂದ್ರೆ ಲೈಫ್ ಲಿವ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಬೋತ್ ಹೆಲ್ತ್ ಅಂಡ್ ವೆಲ್ತ್ ಆರ್ ಇಂಪಾರ್ಟೆಂಟ್. ದಟ್ಸ್ ವೈ ಅವರ್ ಕಂಪನಿ ಗೇವ್ ಎ ಯುನೀಕ್ ಕಾನ್ಸೆಪ್ಟ್ ದಟ್ ಈಸ್ ಹೆಲ್ತಿ ವೇ ಟು ಎ ವೆಲ್ತಿ ಲೈಫ್. ನೆಕ್ಸ್ಟ್, ಹೆಲ್ತ್ ಅಂದ್ರೆ ಏನಂತ ನೋಡೋಣ. ವಾಟ್ ಈಸ್ ಹೆಲ್ತ್? ಅಕಾರ್ಡಿಂಗ್ ಟು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಹೆಲ್ತ್ ಮೀನ್ಸ್ ದಿ ಮ್ಯಾನ್ ಫಿಸಿಕಲಿ, ಮೆಂಟಲಿ ಅಂಡ್ ಸೋಷಿಯಲಿ ಫಿಟ್ ಅಂತ. ಇದ್ರಲ್ಲಿ ಒಂದು ಮಿಸ್ ಆದ್ರೂ ನಮ್ಗೆ ಹೆಲ್ತ್ ಕಂಪ್ಲೀಟ್ ಆಗಲ್ಲ. ಬಿಕಾಸ್ ಫಿಸಿಕಲಿ ಚೆನ್ನಾಗಿದ್ದು ಮೆಂಟಲಿ ಫಿಟ್ ಇಲ್ಲ ಅಂದ್ರೆ ಅದು ನಮ್ಗೆ ಕಂಪ್ಲೀಟ್ ಆಗಿ ಆಗಲ್ಲ. ಅಂಡ್ ಹೆಲ್ತ್ ಅಂದ್ರೆ ಏನಂತ ನೋಡಿದ್ವಿ. ಬಟ್ ನಮ್ಗೆ ಹೆಲ್ತ್ ಬೇಸಿಕ್ ಯೂನಿಟ್ ಆಫ್ ಹೆಲ್ತ್ ಅಂದ್ರೇನೆ ಸೆಲ್. ಇಟ್ ಮೀನ್ಸ್ ಜೀವಕೋಶ. ಅವರ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಬೈ ದ ಪ್ರೋಸೆಸ್ ಆಫ್ ಮೈಟೋಸಿಸ್ ಅಂತ ನಾ ಹೇಳ್ತೀನಿ. ಮೈಟೋಸಿಸ್ ಅಂದ್ರೆ ಈಗ ಒಂದು ಸೆಲ್ ಇರತ್ತೆ, ಆ ಒಂದು ಸೆಲ್ಲು ಡಬಲ್ ಅಂದ್ರೆ 2 ಆಗ್ಬಿಟ್ಟು ನೆಕ್ಸ್ಟ್ 4 ಆಗ್ಬಿಟ್ಟು ನೆಕ್ಸ್ಟ್ 4ರಿಂದ 8, 8ರಿಂದ 16 ಈ ರೀತಿ
ಡಿವಿಷನ್ ಆಗ್ಬಿಟ್ಟು ಈ ಪ್ರೋಸೆಸ್ ಇಂದ ನ ಮೈಟೋಸಿಸ್ ಅಂತ ಹೇಳ್ತೀವಿ. ಈ ಮೈಟೋಸಿಸ್ ಇಂದ ನಮ್ಮ ಹೋಲ್ ಬಾಡಿ ರಚನೆ ಆಗಿರೋದು. ದೆನ್ ಬೇಸಿಕ್ ಯೂನಿಟ್ ಸೆಲ್ ಅಂತ ನೋಡಿದ್ವಿ. ಬಟ್ ಈ ಸೆಲ್ ಒಂದಿದ್ರೆ ಸಾಕಾಗಲ್ಲ, ಅದು ಮಲ್ಟಿಪ್ಲೈ ಆಗಿ ಬಾಡಿ ಆಗ್ಬೇಕು. ಅದು ಹೇಗೆ ಅಂದ್ರೆ ಗ್ರೂಪ್ ಆಫ್ ಸೆಲ್ಸ್, ನಾನು ಆಗ್ಲೇ ಹೇಳ್ದೆ ಮೈಟೋಸಿಸ್ ಪ್ರೋಸೆಸ್ ಅಂತ. ಆ ಪ್ರೋಸೆಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಸೆಲ್, ಒಂದು ಸೆಲ್ ಇದ್ದಿದ್ದು ನೆಕ್ಸ್ಟ್ ಟಿಶ್ಯೂ ಆಗತ್ತೆ. ಲೈಕ್ ದಟ್ ಗ್ರೂಪ್ ಆಫ್ ಟಿಶ್ಯೂಸ್ ಮೇಡ್ ಆರ್ಗನ್, ದೆನ್ ಗ್ರೂಪ್ ಆಫ್ ಆರ್ಗನ್ ಮೇಡ್ ಆರ್ಗನ್ ಸಿಸ್ಟಮ್, ಅಂಡ್ ದೀಸ್ ಟೋಟಲ್ ಆರ್ಗನ್ ಸಿಸ್ಟಮ್ ಮೇಡ್ಸ್ ಅ ಹ್ಯೂಮನ್ ಬಾಡಿ. ಇದು ನಮ್ಮ ದೇಹದ ರಚನೆ. ಓಕೆ, ನಮ್ಮ ಬಾಡಿಯ ರಚನೆ ನೋಡಿದ್ವಿ. ದೆನ್ ನಮ್ಮ ಬಾಡಿಯಲ್ಲಿ ಇರೋ ಸೆಲ್ಸ್ ಹೆಲ್ತಿ ಆಗಿರ್ಬೇಕಲ್ವಾ? ಹೆಲ್ತಿ ಆಗಿದ್ರೆ ನಮ್ಮ ಹೆಲ್ತ್ ಚೆನ್ನಾಗಿರೋದು. ಹೆಲ್ತಿ ಆಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ನ್ಯೂಟ್ರಿಷಿಯಸ್ ಫುಡ್ ನ ಡೈಲಿ ಕನ್ಸ್ಯೂಮ್ ಮಾಡ್ಬೇಕು. ಆಗ ಮಾತ್ರ ನಮ್ಗೆ ಔಟ್ ಗೋಯಿಂಗ್ ಸರಿಯಾಗಿ ಆಗತ್ತೆ. ಅಂಡ್ ಆಲ್ಸೋ ನಮ್ಮ ಹೆಲ್ತ್ ಅಂದ್ರೆ ನಮ್ಮ ಸೆಲ್ಸ್ ಫಸ್ಟ್ ಚೆನ್ನಾಗಿರ್ಬೇಕಂದ್ರೆ ನಾವು ಉಸಿರಾಡೋ ಗಾಳಿ, ಏರ್ ಕೂಡ ಚೆನ್ನಾಗಿರ್ಬೇಕು. ಬಟ್ ಏನಾಗಿದೆ ಅಂದ್ರೆ ಗಾಳಿ, ಏರ್ ಕೂಡ ಪೊಲ್ಯೂಷನ್ ಫ್ರೀ ಇಲ್ಲ. ಬಟ್ ಅದು ನಮ್ಗೆ ಪೊಲ್ಯೂಷನ್ ಫ್ರೀ ಆಗಿ ಸಿಗ್ತಾ ಇಲ್ಲ, ಬಿಕಾಸ್ ಎಲ್ಲಾನು ಪೊಲ್ಯೂಷನ್. ಯಾಕಂದ್ರೆ ಬಯೋಫ್ಯೂಲ್ಸ್ ಲೈಕ್ ಹೊಂಗೆ ಇರ್ಬೋದು, ಜಟ್ರೋಪ ಇರ್ಬೋದು, ಜಟ್ರೋಪ ಸೀಡ್ಸ್ ಅನ್ನ ಯೂಸ್ ಮಾಡಿ ಯಾರು ಗಾಡಿ ಓಡಿಸ್ತಾ ಇಲ್ಲ. ಅಂಡ್ ಯಾಕಂದ್ರೆ ಇದರಿಂದನೂ ಏರ್ ಪೊಲ್ಯೂಷನ್ ಆಗ್ತಾ ಇದೆ. ಅಂಡ್ ಮಲ್ಟಿ ಲೆವೆಲ್ ಫ್ಯಾಕ್ಟರೀಸ್ ಇಂದ ಔಟ್ ಆಗ್ತಿರೋ ಏರ್ ಅನ್ನ ನಾವು ಬ್ರೀತ್ ಮಾಡೋ ಸಿಚುವೇಶನ್ ನಮ್ಗೆ ಡೈಲಿ ಲೈಫ್ ಅಲ್ಲಿ ಎದುರಾಗಿದೆ. ಅಂಡ್ ಆಲ್ಸೋ ವಾಟರ್, ನೀರು ಕೂಡ ಪೊಲ್ಯೂಷನ್, ಬಿಕಾಸ್ ಫ್ಯಾಕ್ಟರೀಸ್ ನಲ್ಲಿ ವೇಸ್ಟ್ ಇರೋದನ್ನ ಡೈರೆಕ್ಟ್ ಆಗಿ ರಿವರ್ಸ್ ಮತ್ತೆ ಸೀಸ್ಗೆ ಡಂಪ್ ಮಾಡ್ತಿರೋದ್ರಿಂದ ವಾಟರ್ ಪೊಲ್ಯೂಷನ್ ಆಗಿ ನಮ್ಮ ಹೆಲ್ತ್ ಕೂಡ 100% ಹಾಳಾಗ್ತಿದೆ. ಅಂಡ್ ಲಾಸ್ಟ್, ಫುಡ್, ನಾವು ತಿನ್ನೋ ಆಹಾರ, ಇದೇ ಮೇನ್ ಅಲ್ವಾ? ಬಟ್ ಆಹಾರ ಕೂಡ ಕಲುಷಿತವಾಗಿದೆ. ಯಾಕಂದ್ರೆ ರೈತರು ಇವತ್ತು ಬೆಳೆ ಬೆಳೆದಿರ್ತಾರೆ, ಆ ಬೆಳೆ ಬೆಳೆದ್ಬಿಟ್ಟು ಅದಕ್ಕೆ ಬಯೋ ಫರ್ಟಿಲೈಸರ್ಸ್ನೆಲ್ಲ ಸ್ಪ್ರೇ ಮಾಡಿ ಇವತ್ತು ಮಾಡ್ಬಿಟ್ರೆ ನಾಳೆನೆ ಅದನ್ನ ಕೊಯ್ದ್ಬಿಟ್ಟು ಮಾರ್ಕೆಟಿಗೆ ಮಾರೋದ್ರಿಂದ, ಜನಗಳು ಅದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಹೆಲ್ತ್ ಹಾಳಾಗ್ತಿದೆ. ಆಗ ಫುಡ್ ಕೂಡ ನಮ್ಗೆ ಕೆಮಿಕಲ್ ಫ್ರೀ ಆಗಿ ಸಿಗ್ತಾ ಇಲ್ಲ. ಸೊ ಇದು ನಮ್ಮ ಲೈಫ್ ಸ್ಟೈಲ್. ನಾವು ಉಸಿರಾಡೋ ಗಾಳಿ, ನೀರು ಅಂಡ್ ಫುಡ್ ಎಲ್ಲಾನು ಪೊಲ್ಯೂಷನ್ ಆಗಿರೋದ್ರಿಂದ ಅನೌನ್ಸ್ಮೆಂಟ್. ಹಲೋ, ಹಾ ಸರ್, ಇದು 1 ನಿಮಿಷದಲ್ಲಿ ಈ ಸೆಷನ್ ಎಂಡ್ ಆಗ್ಲಿಕ್ಕಿದೆ. ಮತ್ತೆ ಪುನಃ ನೀವು ರೀಜಾಯ್ನ್ ಆಗ್ಬೇಕಂತ ಹೇಳ್ತೇನೆ. ಎಲ್ಲರೂ ಪ್ರತಿ ಒಬ್ರು ಸೇಮ್ ID ಪಾಸ್ವರ್ಡ್ ಹಾಕಿ ರೀಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು ಸರ್. ಇದು ನಮ್ಮ ರಿಯಾಲಿಟಿ ಲೈಫ್ ಸ್ಟೈಲ್ ಅಂತ ಹೇಳಿದೆ. ಯಾಕಂದ್ರೆ ನಾವು ಉಸಿರಾಡೋ ಗಾಳಿ ಇರ್ಬೋದು, ನೀರು, ಆಹಾರ ಎಲ್ಲಾನು ಪೊಲ್ಯೂಷನ್ ಆಗಿರೋದ್ರಿಂದ ನಮ್ಮ ಸೆಲ್ಸ್ ಹಾಳಾಗಿ ಬಾಡಿಯಲ್ಲಿ ಇಂಬ್ಯಾಲೆನ್ಸ್ ಆಗಿ ನೂರಾರು ತರಹದ ಕಾಯಿಲೆಗಳು ನಮ್ಗೆ ಒಳಗಾಗ್ತಿದೀವಿ. ನೂರಾರು ತರಹದ ಕಾಯಿಲೆಗೆ ಒಳಗಾಗ್ತಿದೀವಿ. ಸೊ ಇದಕ್ಕೆ ಏನು ಸೊಲ್ಯೂಷನ್ ಇಲ್ವಾ ಅಂತ ಯೋಚನೆ ಬರುತ್ತೆ ಅಲ್ವಾ? ಬಟ್ ನೋ, ಸೊಲ್ಯೂಷನ್ ಇದೆ. ದಟ್ ಈಸ್ ಅವರ್ ಗ್ಯಾನೋಡರ್ಮಾ ಕಿಂಗ್ ಆಫ್ ಹರ್ಬ್ಸ್. ಇದನ್ನ ಮಲೇಷಿಯನ್ ಕಂಟ್ರೀಸ್ ಅಲ್ಲಿ ರಾಜರು ಫುಡ್ ಆಗಿ ಕನ್ಸ್ಯೂಮ್ ಮಾಡ್ತಿದ್ರು. ಅಂತಹ ಡೈಮಂಡ್ ನಮ್ಮ ಕೈಯಲ್ಲಿದೆ. ಅಂಡ್ ಇದರಲ್ಲಿ ನೋ ಟಾಕ್ಸಿನ್ಸ್ ಇರೋದಿಲ್ಲ. ಅಂಡ್ ನೋ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಅಂಡ್ ನಾನ್ ಸ್ಪೆಸಿಫಿಕ್ ಆಗಿರುತ್ತೆ. ಲೈಕ್ ನಾವು ಡ್ರಗ್ಸ್, ಇಂಗ್ಲಿಷ್ ಮೆಡಿಸಿನ್ ಅದನ್ನ ಅದು ಒಂದು ಸೆಲ್ಗೆ ಮಾತ್ರ, ಟಾರ್ಗೆಟ್ ಸೆಲ್ಗೆ ಮಾತ್ರ ಹೋಗಿ ವರ್ಕ್ ಆಗುತ್ತೆ. ಬಟ್ ನಮ್ಮ ಗ್ಯಾನೋಡರ್ಮಾ